ನಮಸ್ಕಾರ ಗುರು, ನೀ ನೋಡ್ತಿರೋ ಸಂತೋಷ್ ಸ್ಟೋರೀಸ್ಗೆ ನಿಮಗೆ ಸ್ವಾಗತ. ಇವತ್ತಿನ ವಿಚಾರ ಬಂದು RCB ಮಹಿಳಾ ತಂಡ ಅಭಿಮಾನಿಗಳಿಗೆಲ್ಲ ಸಿಹಿ ಸುದ್ದಿ ಅಂತ ಹೇಳಬೇಕು. RCB ಆಟಗಾರರು ಅಂದರೆ RCB ಮಹಿಳಾ ಆಟಗಾರರು ಪ್ರಾಕ್ಟೀಸಲ್ಲಿ ಮಿಂಚಿದ್ದಾರೆ ಅಂತ ಹೇಳಬೇಕು. ಯಾರ್ಯಾರು ಯಾವ ರೀತಿ ಆಟ ಆಡಿದರೆ ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ಲೈಕನ್ ಪ್ರೆಸ್ ಮಾಡಿ ಆನ್ ಸೆಲೆಕ್ಟ್ ಮಾಡಿ. ಯಾಕಂದ್ರೆ ನಾನು ಮಾಡೋ ಪ್ರತಿ ಎಲ್ಲಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು. ಸಬ್ಸ್ಕ್ರೈಬ್ ಆದ್ರೆ ಹಾಗಾದರೆ ಬನ್ನಿ, ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ. ಗುರು, ನಮ್ಮ RCB ತಂಡ ಒಂದು ಮ್ಯಾಚ್ ಆಲ್ರೆಡಿ UP ವಾರಿಯರ್ಸ್ ವಿರುದ್ಧ ಗೆದ್ದಾಯಿತು ಅಂತ ಹೇಳಬೇಕು. ಇನ್ನು ನೆಕ್ಸ್ಟ್ ಮ್ಯಾಚ್ ಯಾರ ಮೇಲೆ ಇರೋದು ಅಂದರೆ ಗುಜರಾತ್ ವಿರುದ್ಧ ಆಡ್ತಾರೆ ಅಂತ ಹೇಳಬೇಕು. 21 ತಾರೀಕು ನಾಳೆ ಆಡ್ತಾರೆ ಅಂತ ಹೇಳಬೇಕು. ಅವ್ರದ್ದು ತಯಾರಿನ ಶುರು ಮಾಡ್ಕೊಂಡಿದ್ದಾರೆ ನಮ್ಮ ಬೆಂಗಳೂರು ಅಂದರೆ ನಮ್ಮ RCB ತಂಡ ಅಂತ ಹೇಳಬೇಕು. ಗುರು, ಯಾರ್ಯಾರು ಯಾವ ರೀತಿ ಆಟ ಆಡಿದ್ರು ಅನ್ನೋದಾಯ್ತು ಅಂದರೆ ಗುರು, ಮೊದಲಾಗಿ ನಮ್ಮ ಸ್ಮಿತಿ ಮಂದಾನ ಅವರು ಗುರು ಬೆಂಕಿಯಾಗಿ ಬ್ಯಾಟಿಂಗ್ ಆಡಿದ್ರು ಅಂತ ಹೇಳಬೇಕು. 32 ಬಾಲಲ್ಲಿ 68 ರನ್ಸ್ ಇಡ್ಸಿದ್ರು ಅಂತ ಹೇಳಬೇಕು. 2 6 3 4 ಇತ್ತು ಅಂತ ಹೇಳಬೇಕು ಗುರು. ಇನ್ನು ಅದು ಬಿಡ್ತು ಅಂತ ಅಂದರೆ ಇನ್ನು ಫೆಲಿಕ್ಸ್ ಪೇರೆ ಅವರು ಕೂಡ ಅವರು ಬೆಂಕಿ ಬ್ಯಾಟ್ಸ್ಮನ್ ಬಿಟ್ಟು ಬೆಂಕಿಯಾಗಿ ಆಡಿದ್ರು ಅಂತ ಹೇಳಬೇಕು. 4 6 ಸಿಡಿಸಿದ್ರು ಅಂತ ಹೇಳಬೇಕು. ಕೇವಲ ಆಡಿರೋ 8 ಬಾಲಲ್ಲಿ 4 6 ಸಿಡಿಸಿದ್ರು ಅಂತ ಹೇಳಬೇಕು ಗುರು. ಇನ್ನು ನಮ್ಮ ಕರ್ನಾಟಕದೊಳಗೆ ಶ್ರೇಯಾಂಕ ಪಾಟೀಲ್ ಅವ್ರು ಫಿನಿಶ್ ಮಾಡಿದ್ರು ಅಂತ ಹೇಳಬೇಕು. ಬಂದೆ ಗುರು 3 ಬಾಲ್ಗೆ 10 ರನ್ ಸಿಡಿಸಿದ್ರು ಅಂತ ಹೇಳಬೇಕು. ಮತ್ತು 3 ವಿಕೆಟ್ ಕೂಡ ಕಿತ್ತರು ಅಂತ ಹೇಳಬೇಕು. ಲಾಸ್ಟ್ ಮ್ಯಾಚ್ ಅಷ್ಟೊಂದು ಚೆನ್ನಾಗಿ ಅತ್ಯುತ್ತಮವಾಗಿ ಬೌಲಿಂಗ್ ಮಾಡಿಲ್ಲ, ಆದರೆ ಈಗ ಪ್ರಾಕ್ಟೀಸ್ ಮ್ಯಾಚಲ್ಲಿ ಬೆಂಕಿಯಾಗಿ ಬೌಲಿಂಗ್ ಮಾಡಿದ್ರು ಅಂತ ಹೇಳಬೇಕು. ನಮ್ಮ ಕರ್ನಾಟಕದೊಳಗೆ ಶ್ರೇಯಾಂಕ ಪಾಟೀಲ್ ಮೇಘನ ಅವರು ಬೆಂಕಿ ಬ್ಯಾಟಿಂಗ್ ಆಡಿದ್ರು ಅಂತ ಹೇಳಬೇಕು ಗುರು. 42 ರನ್ ಸಿಡಿಸಿದ್ರು, ಔಟ್ ಆದ್ರು ಅಂತ ಹೇಳಬೇಕು. 23 ಬಾಲಲ್ಲಿ 42 ರನ್ ಸಿಡಿಸಿದ್ರು ಅಂತ ಹೇಳಬೇಕು ಗುರು. ಇನ್ನು ರಿಚಾ ಘೋಷ್ ಅವರು ಬೆಂಕಿಯಾಗಿ ಆಟ ಆಡಿದ್ರು ಅಂತ ಹೇಳಬೇಕು ಗುರು. 20 ಬಾಲಲ್ಲಿ 43 ರನ್ ಸಿಡಿಸಿದ್ರು ಅಂತ ಹೇಳಬೇಕು. ಇದರಲ್ಲಿ 4 6 ಇತ್ತು ಅಂತ ಹೇಳಬೇಕು, 4 4 ಇತ್ತು ಅಂತ ಹೇಳಬೇಕು ಗುರು. ಇನ್ನು ರೇಣುಕಾ ಸಿಂಗ್ ಅವ್ರು 3 ವಿಕೆಟ್ನ ಕಿತ್ತರು ಅಂತ ಹೇಳಬೇಕು ಗುರು. ಇನ್ನು ಆಶಾ ಅವರು ಕೂಡ 4 ವಿಕೆಟ್ನ ಕಿತ್ತರು ಅಂತ ಹೇಳಬೇಕು. ಇವತ್ತಿನ ಬೆಸ್ಟ್ ಮ್ಯಾಚ್ ಈಗಿತ್ತು. ನಿಮ್ಗೆ ಯಾರ ಆಟ ಇಷ್ಟ ಆಯ್ತು ಅಂತ ಕಮೆಂಟ್ ಮಾಡಿ. ಸಿಗೋದು ಎಷ್ಟು ಆಟ. ಬಾಯ್, ನಮಸ್ಕಾರ. ಜೈ RCB.